ಯಾಕೆ ಹೀಗೆ ಆಗುತ್ತಾ ಇದೆ ಎನ್ನುವ ಹಾಗೆ ಯೋಚನೆ ಮಾಡಿದರೆ ನಾನೀಗ ಅದು ಸಾಮಾನ್ಯನೇ. ಮೇಲ್ಮುಖನಾಗಿರುವಂತಹ ನಾನು ಸುರರಕ್ತಕ್ಕೆ ದಾಳಿ ಮಾಡಿ ಸುರಪನನ್ನು ಸೋಲಿಸಿದ ಕಾರಣಕ್ಕೆ ಇಂದ್ರಜಿತ್ತು ಎನ್ನುವಂತಹ ನಗರತೆಗೆ ಪಾತ್ರನಾದವ ಇಂದು ಸಾಮಾನ್ಯ ಒಬ್ಬ ಮಾನವನಿಂದ ನನಗೆ ಸೋಲವಾಗುತ್ತಾರೆ ಅಂತಾದ್ರೆ ಏನು ಸಾಮಾನ್ಯರೇ? ವಿಶಾಲವಾಗಿರುವಂತಹ ಈ ಸಮುದ್ರಕ್ಕೆ ಸೇತುವೆಯನ್ನು ಬಳಿದು ಬಂದಿರುವಂತಹ ಇವರು ಮಾನವರೇ? ಖಂಡಿತ ಅಲ್ಲ. ಬಂದಿರುವಂತಹ ಇವರು ನರರು ಎನ್ನುವ ಹಾಗೆ ನಾವು ಭಾವಿಸಿದ್ರೆ ಖಂಡಿತ ಮಾನವರಲ್ಲ. ಆ ಶ್ರೀಮನ್ನಾರಾಯಣನೇ ಬಂದಿದ್ದಾನೆ ಎನ್ನುವುದು ಸ್ಪಷ್ಟ. ನನ್ನ ಜೊತೆ ಯುದ್ಧಕ್ಕೆ ನಿಂತಿರುವಂತಹ ಈ ಲಕ್ಷ್ಮಣನ ಬಗ್ಗೆ ಯೋಚನೆ ಮಾಡಿದ್ರೆ ಇವನು ಮನುಷ್ಯನೇ ಅಲ್ಲ, ಸರ್ಪದ ಹಾಗೆ ಕ್ಷಣದಿಂದ ಕ್ಷಣಕ್ಕೆ ಕುಸಿಗುಡ್ತಾ ಇದ್ದಾರೆ. ಹಾಗಿದ್ರೆ ಇವರ ಜೊತೆ ಬಂದಿರುವಂತಹ ಕವಿಗಳು ಇವರೆಲ್ಲ ಮಂಗಗಳೇ. ಖಂಡಿತ ಇವರಲ್ಲಿ ವಿಶೇಷವಾಗಿರುವಂತಹ ಶಕ್ತಿ ಇದೆ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೆ. ಹಾಗಂತ ನನ್ನನ್ನು ಗೆಲ್ಲುವುದಕ್ಕೆ ಸಾಧ್ಯ ಇವರಿಗೆ ನಾನು ಕಂಡಿರುವಂತಹ ಸತ್ಯ ಇವರಿಗೂ ತಿಳಿಸಬೇಕು ತಾನೆ.
ಅದು ತಿವಿಯುತ್ತದೆ ಎನ್ನುವ ಹಾಗೆ. ಹಾಗಾದ್ರೆ ಮಾಯಾವಿಯಾದ ಮಾರೀಚನಿಗೆ ಅರ್ಥವಾದ ವಿಚಾರ ನಿನಗೆ ಅರ್ಥವಾಗದೆ ಹೋಯಿತು. ಮಾನುಷಿಕವಾದ ಪ್ರಪಂಚದಲ್ಲಿ ಮಾನುಷಿಕವಾಗಿ ವ್ಯವಹಾರ ಕೈಗೊಂಡವರಿಗೆ ಅಂತಹ ಮಾಯೆಯೋ ಮೋಡಿಯೋ ಮೋಸವಾದಾಗ ಕ್ಷಣ ಹೊತ್ತು ವಿಚಾರಣೆಯನ್ನಾಗುವುದಕ್ಕೆ ಸಾಧ್ಯ. ಹಾಗೆಂದು ಅದೇ ಶಾಶ್ವತವಾಗಿ ಉಳಿಯುತ್ತದೆ ಅಂತ ಭಾವಿಸಬೇಡ. ಹಾಗೇ ಇದ್ದಂತಹ ಚಿನ್ನದ ಜಿಕ್ಕೆಯನ್ನಾದ್ರೂ ಒಂದು ಮಾರೀಚ ಅಂತ ಶ್ರುತಪಡಿಸಿದ್ದೇನೆ. ಮಾತ್ರವೇ ಅಲ್ಲ, ನಿನ್ನ ಮಗನೇ ಮಾಯೆಯಿಂದ ನಿಂದ ಕಾಲಕ್ಕೆ ಅವನನ್ನಾದ್ರೂ ಇಳಿಸಿ ಅವನಿಗೆ ಸರಿಯಾದ ಶಾಸ್ತಿಯನ್ನು ನಾವು ಆಡಿಸಿಕೊಟ್ಟವರಿದ್ದೇವೆ. ಮತ್ತೆ ನಿನ್ನ ಬಗೆಗೆ ನೀ ಕಲಿಯಲ್ಲಿ ದೂರಕ್ಕೆ ಬಂದರೂ ಕೂಡ ನಿನ್ನ ಕಲಿತನ ಎಷ್ಟು ಅಂತ ನಮಗೂ ಗೊತ್ತಿದೆ. ಹಿಂದಕ್ಕಾದರೂ ಬಂದು ನಿಂದಾಗ ಮೇಲಿನಿಂದ ನೀನು ನಮ್ಮನ್ನೇ ನೋಡ್ತಾ ಇದ್ದಾಗ ಶರವಂದರ ಪ್ರಯೋಗದಿಂದ ನಿನ್ನ ಶ್ವೇತಛತ್ರ ಖಂಡನೆ ಮಾಡಿದ್ದೇನೆ. ಹಾಗಾದ್ರೆ ನಿನ್ನ ಆಧಿಪತ್ಯವನ್ನೇ ನಾವು ಭಂಗಿಸಿದ್ದೇನೆ ಅಂತ ಅರ್ಥ. ಬಳಿಕ ಮತ್ತೊಮ್ಮೆ ಯುದ್ಧಕ್ಕೆ ಬಂದೆ ನೀನು. ಆ ಹೊತ್ತಿಗೆ ವಿವಸ್ತ್ರನನ್ನಾಗಿಸಿ ನಿನ್ನ ಹೆಂಡತಿಯ ಹತ್ತಿರಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ಮತ್ತೊಮ್ಮೆ ಯುದ್ಧಕ್ಕೆ ಬಂದಾಗ ವಿರಾಥರನ್ನಾಗಿ ಮಾಡಿದ್ದೇನೆ. ಮೂರು ಬಾರಿ ನಿನ್ನನ್ನು ಸೋಲಿಸಿದೆ. ಎಂದಾದರೂ ಕೂಡ ನಾಲ್ಕನೇ ಬಾರಿ ಗೆದ್ದೇ ಗೆಲ್ಲುತ್ತೇನೆ. ಸುಮಾರು 21 ತಲೆಮಾರಿನ ಹಿಂದೆ ಅನಾರಣ್ಯಕನೆಂಬವನು ರಾಜ್ಯಭಾರವನ್ನು ಮಾಡುತ್ತಾ ಇದ್ದವನು. ಹೋದೆ ಯುದ್ಧಕ್ಕೆ ಎಂಬ ಹಾಗೆ ಕಾಣಿದೆ. ಯಾಗದೀಕ್ಷಿತನಾಗಿ ಕುಳಿತಿದ್ದ, ಯುದ್ಧಕ್ಕೆ ಸನ್ನದ್ಧನಾಗಿ ಬಂದ ಆ ಸಂದರ್ಭದಲ್ಲಿ ಅವನ ತುರುವಿಗೆ ಕೈ ಅವನ ಶಿರವನ್ನು ನೆನಪು ಮಾಡಿದವನೇ ಇದೆಯಾ? ಗುರು ದ್ರೋಹವು ನಿನ್ನೊಳಗೆ. ಹಿಂದಕ್ಕಾದರೂ ನಮ್ಮವನಾದಂತ ಅನಾರಣ್ಯಕನನ್ನು ಕೊಲ್ಲುವ ಕಾಲಕ್ಕೆ ಅವನೇ ಆಡಿದವನಿದ್ದಾನೆ. ರಾಶರಥಿಯೇ ಬಂದು ನಿನ್ನನ್ನು ಕೊಲ್ಲುತ್ತಾನೆ ಎನ್ನುವ ಹಾಗೆ ನೀವೆಲ್ಲವರು ಭಾವಿಸಿದ್ದು ಹೇಗೆ? ರಾಣಿಯ ನೆವನದಿಂದ ರಾಮನಿಗೆ ಬಂದಿದ್ದಾನೆ ಅಂತ. ಅದಲ್ಲ, ನಮ್ಮ ಹಿಂದಿನವರನ್ನು ಕೊಂದದ್ದಕ್ಕೆ ನಿನ್ನನ್ನು ಕೊಲ್ಲುವುದಕ್ಕೆ ರಾಮನಿಗೆ ಕೊಲ್ಲುವುದಕ್ಕಾಗಿ ಬಂದವರು ಅವನನ್ನೇ ನಾನು ಕೊಂದು ಕಳಿಸಿದ್ದೇನೆ. ಹಾಗಾದ್ರೆ ನಿನ್ನಿಂದ ಏನು ಕುಣಿತು ನೋಡೋಣ. ಆತನ ಶಿರವನ್ನು ಎಷ್ಟು ಬಾರಿ ಕತ್ತರಿಸಿದ್ರು, ಕೈಗಳನ್ನು ಕತ್ತರಿಸಿದ್ರು, ಮತ್ತೆ ಮತ್ತೆ ಹುಟ್ಟಿಕೊಳ್ಳುತ್ತಾ ಇದೆ. ಸ್ವಾಯತ್ತವಾದ ಪ್ರಯತ್ನದಿಂದ ಗೆಲ್ಲುವುದಕ್ಕೆ ಭೂಮಿಯಲ್ಲಿ ಆಗುವುದಿಲ್ಲ ಅಂತಾದ ಬಳಿಕ ಅಂತಹ ಯುದ್ಧದಲ್ಲಿ ನಾವು ಮುಂದುವರಿಯ ಕೂಡದು. ಹಾಗಾಗಿ ರಥದಲ್ಲಿ ಸುಮ್ಮನೆ ನಾನು ಧನುಷರಗಳನ್ನು ಇಳುಹಿ ನಿಂದದ್ದು. ಇನ್ನು ಮಾತಾಡಬೇಕಾದದ್ದು ಯಾರಲ್ಲಿ ಬಂದಿದ್ದಾನಲ್ಲ ಮಾತಲಿ ಎಷ್ಟೊಂದು ಪ್ರಯತ್ನಿಸಿದರೂ ಕೂಡ ಖಳನನ್ನು ವಧಿಸುವುದಕ್ಕಾಗುತ್ತಾ ಇಲ್ಲ. ಯಾತು ದಾನವನ್ನು ಬಹುಬಗೆಯ ಯಾತುಗಳನ್ನೇ ಪ್ರದರ್ಶಿಸ್ತಾ ಇದ್ದಾನೆ. ಹಾಗಾದ್ರೆ ನಾನು ಕೈ ಸಾಗದೇ ಹೋಗಿದ್ದೇನೆ ಅಂತ ಅರ್ಥ. ನಾಗೇಶನ ಅಭಿಮತದಂತೆ ಬಂದವನು ನೀನು. ನಿಮ್ಮ ಮನದಿಂಗಿತವನ್ನು ಪೂರ್ಣಗೊಳಿಸುವುದಕ್ಕೆ ನನ್ನಿಂದ ಆಗಲಿಲ್ಲ. ಹಾಗಾಗಿ ತಂದಿರುವ ರಥದ ಜೊತೆಯಲ್ಲಿ ಸ್ವರ್ಗವನ್ನು ನೀನು ಸೇರಬೇಕು, ನೀನು ಸಾಗಬೇಕು. ಶರಣ
ಬಂದವನೇ ದೇಹಿ ಎನ್ನುವ ಹಾಗೆ ಬೇಡಿಕೊಂಡು ನಿಮಗೆ ಸೇವಕರಾಗಿ ಒದಗುತ್ತೇನೆ ಅಂತ ಆಡಿದೆ. ಆ ಹೊತ್ತಿನಲ್ಲಿ ನಿನಗೆ ಮಾತನ್ನು ಕೊಟ್ಟು ಸಮುದ್ರದ ನೀರಿನಲ್ಲೇ ನಿನಗೆ ಅಭಿಷೇಚನವನ್ನು ಮಾಡಿದ್ದೇನೆ. ಭಾವಿ ಲಂಕಾ ಸಾಮ್ರಾಜ್ಯದ ಅಧಿಪತ್ಯ ನಿನಗೆ ಒದಗಿಸ್ತೇನೆ ಅಂತ ಆಡಿದ್ದೇನೆ. ರಾಮವು ಭಿನ್ನಾಭಿಭಾಷತಿ, ಎರಡು ಮಾತುಗಳನ್ನು ಆಡುವುದು ರಾಮನಲ್ಲ. ಹಾಗೆಂದು ಇಂದು ಹಾಗೆಯೇ ಆಗಿ ಹೋಯಿತು. ಎರಡು ಮಾತುಗಳು ಎನಗಾಯಿತು ವಿಭೀಷಣ. ನಿನಗೊಂದು ಮಾತನ್ನು ನಾನೇ ಹೇಳ್ತೇನೆ. ನಿನ್ನ ಅಣ್ಣನಿದ್ದಾನೆ, ಪ್ರೇಮದಿಂದವಾಗಿ ಆದರೂ ನಿನ್ನನ್ನು ರಕ್ಷಿಸ್ತಾನೆ ಎನ್ನುತ್ತಾ ಭಾವನನು ಹೋಗು, ನಿನ್ನ ಅಣ್ಣನ ಪಾದವನ್ನು ಹಿಡಿದು ಬೇಡಿಕೋ. ರಾಮ ಸೋತ ಹಾಗಾಗಿದೆ, ನಿನಗೆ ಬದುಕು ಸಿಗ್ತದೆ. ಹೋಗಯ್ಯ ಧರೆಗೆ ಅವತರಿಸಿ ಬಂದಂತಹ ದೈವಿ ಮನುಷ್ಯನಿಗೆ ಈ ಕಾಲಕ್ಕೆ ಲೋಕ ಕಂಟಕನಾಗಿ ಮೆರೆಯುತ್ತಿರುವಂತಹ ರಾವಣನನ್ನು ನಿನ್ನಿಂದ ಕೊಲ್ಲಲು ಅಸಾಧ್ಯ ಎನ್ನುವುದಾಗಿ ಕೈಟೆಗೆ ನೀನೇ ನಿಂತಿದ್ದ. ಆದ್ರೆ ರಾವಣನನ್ನು ಕೊಲ್ಲುವ ಮರ್ಯಾದೆ ಬೇಕಿತ್ತಲ್ವೋ? ಆತನೇ ನೀನು ಆಡುತ್ತಾ ಇದ್ದ ಹಾಗೆ ಅಂಬರಪಥದಲ್ಲಿ ಗೋಚರರಾಗುತ್ತಾ ಇದ್ದಾರೆ ಅಗತ್ಯ ಮಹಾಮುನಿಗಳು. ಒಂದು ಹೊತ್ತಿಗೆ ಕೋದಂಡವನ್ನು ನನ್ನ ಕೈಗಿತ್ತು ನನ್ನ ಮೂಲಕವಾಗಿ ಧರೆಯ ಧರ್ಮ ಕಾಯಬೇಕು ಅಂತ ಆಡಿದವರಿದ್ದಾರೆ. ಅವರ ಮಾತನ್ನು ನಾನು ಅಂಗೀಕರಿಸಿದವನೇ ಇದ್ದೇನೆ. ಇಂದು ಕೂಡ ಅವರು ಬಂದು ನನ್ನಲ್ಲಿ ಯಾವುದೋ ಧೀಶಕ್ತಿಯನ್ನು ಬೆಳಗುವ ಹಾಗೆ ಮಾಡುವುದಕ್ಕೆ ಆದಿತ್ಯ ಹೃದಯವನ್ನು ಬೋಧಿಸ್ತಾ ಇದ್ದಾರೆ. ಈಗ ನೀನೇನು ಅಷ್ಟೇ ಅಲ್ಲ, ಇದು ಮಹಾಶಾಂತ ಎನ್ನುವಂತ ಧನುಸ್ಸನ್ನು ನೀನು ಸ್ವತಃ ಮಹಾಶಾಂತ ಧನುಸ್ಸನ್ನು ಹಿಡಿದು ಇವರ ಮುಂಭಾಗದಲ್ಲಿ ವಿಶ್ವ ವಿರಾಟ್ Kaljaru
ಆ ಬೆಳಕನ್ನೇ ಲಕ್ಷ್ಯವಾಗಿರಿಸಿ ನೋಡಿದೆ ಎಂದಾದರೆ ಈ ಜನಾಂಗಣವನ್ನೇ ಬೆಳಗುವಂತಹ ಬೆಳಕು ಇದಾಗಿದೆ. ಕೈಯಲ್ಲಿ ಶಾಂತ ಮಹಾಸಂಸ್ಥೆಗಳಿಸಿಕೊಂಡು ವೈಕುಂಠಪತಿಯ ಭಾಷ್ಯವನ್ನಾರಾಯಣೆ ನನ್ನ ಮುಂಭಾಗದಲ್ಲಿ ನಿಂತಿದ್ದಾಳೆ ಎಂದಾದರೆ ಇದಕ್ಕಿಂತ ಧನ್ಯ ಬೇರೆ ಏನಿಲ್ಲ. ಹಾಗಾದರೆ ನನ್ನ ಮಕ್ಕಳು, ಹೆಂಡತಿ, ಅಮ್ಮೆ ಎಲ್ಲರೂ ಹೇಳಿದ್ದನ್ನು ಕೂಡ ನಾನು ವಿರೋಧಿಸುತ್ತಾ ಬಂದೆ. ಹಾಗೆ ವಿರೋಧಿಸುತ್ತಿದ್ದರೆ ಇಂದು ಈ ದಿವ್ಯಮಂಗಲ ರೂಪವನ್ನು ಕಾಣುವಂತಹ ಸೌಭಾಗ್ಯ ನನ್ನ ಪಾಲಿಗೆ ಒದಗಿದಂತು. ಹಾಗಾದರೆ ಭಲೆ ಭಲೆ ಎನ್ನುವ ಹಾಗೆ ಭಾವಿಸಬೇಕು. ನಾನು ನಡೆದು ಬಂದಂತಹ ದಾರಿಯಿಂದಾಗಿ ಇಂತಹ ಮೂರ್ತಿಯನ್ನು ನಾನು ಕಾಣುವಂತಹ ಸೌಭಾಗ್ಯ ನನ್ನ ಪಾಲಿಗೆ ಒದಗಿದಂತು. ಬ್ರಹ್ಮನಾಗಿ ಸೃಷ್ಟಿಸಿ ವಿಷ್ಣುವಾಗಿ ಕೊರೆದು ಮಹೇಶ್ವರನಾಗಿ ಲಯವನ್ನು ಕೊಡಿಸುವುದಕ್ಕಾಗಿ ಈ ಕಾಲದಲ್ಲಿ ರಾಮಾವತಾರಿಯಾಗಿ ಬಂದಿದ್ದಾರೆ ಎಂತಾದರೂ ಯಾವುದೇ ಸಂದೇಹವಿಲ್ಲ. ಹಾಗಾದ್ರೆ ಜಯವನ್ನು ಸಂಪಾದಿಸಬೇಕು ಎನ್ನುವ ಹಾಗೆ ಜಯನಾದಂತಹ ನಾನೇ ಬಂದು ನಿಂತಿದ್ದೇನೆ. ಹಾಗಾದ್ರೆ ಇವನ ವಿಶ್ವ ವಿರಾಟ್ ಸ್ವರೂಪವನ್ನು ಕಂಡ ಬಳಿಕ ಸಾಕು ಉಂಟಾಗಿದೆ. ಈ ಜೀವನ ಸಾಕು ಸಾಕು ಸಾಕು. ಇವನನ್ನು ಕಂಡ ಬಳಿಕ ಇವನ ಪದಕ್ಕೆ ಇರಬೇಕು ಎನ್ನುವ ಹಾಗೆ ಮನಸ್ಸಾಗುತ್ತಾ ಇದೆ. ನಾನೇ ಧನ್ಯ ಧನ್ಯ. ಸಾಕು ಸಾಕು ಬೇಡ ಜನಪದ ಬರೆದೋದೆ ನೋಡು ಸಾಕು ಸಾಕು ಲೋಕವೀರನ ಆರುಮನೆಯ ನೋಡಿ ಸುಮನ ಭಾರತದ ಜನರಿರುವ ಛಲಗಾರನಾಗಿ ಬಲವಂತನಾಗಿ ಲೋಕದಲ್ಲೇ ಆರ್ತತೆಯ ರವವನ್ನು ಹೇಳುವುದಕ್ಕೆ ಕಾರಣನಾದ ರಾವಣ ಬೆನ್ನು ಬಾಗಿಸಿ ತಲೆ ತಗ್ಗಿಸಿ ಕೈ ಮುಗಿದು ನಿಂತ ಪರಿಯನ್ನು ಕಾಣುವಾಗ ನನಗೀಗ ಕಾಣುತ್ತದೆ, ಸಾಕು ಸಾಕು, ಈ ಛಲವನ್ನು ಬಿಟ್ಟು ಬಿಡು. ಮಾಲಿನಿಯನ್ನು ಅಪಹರಿಸಿದ ಮೂಲಕವಾಗಿ ನೀನು ಮಾಡಿದ ಈ ದ್ರೋಹ ಎಷ್ಟು ದೊಡ್ಡದು ಅಂತ ಬಗೆ ನಿನ್ನ ಮರಣಕ್ಕೆ ಹೇತುಕವಾದ ಕಾರ್ಯವನ್ನು ನೀನೇ ಕೈಗೊಂಡೆ. ಇನ್ನು ನಿನಗೆ ಜೀವಿತಾವಧಿಯನ್ನು ವೃದ್ಧಿಸುವುದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ. ನನ್ನ ಮಡದಿಯಾದ ಜಾನಕಿಯನ್ನು ತಂದು ನನಗೆ ಒಪ್ಪಿಸು. ನಿನ್ನ 10 ಶಿರವನ್ನು ನನ್ನ ಪಾದಕ್ಕೆ ಮಾಡಿದೆಯಾದರೆ ಬದುಕುವ ಅವಕಾಶ. Thank you.